to Varsha News 24/7. I'm Richa Vivi. Press Day Celebration. A Press Day celebration was organized by the Working Journalists Welfare Association, Kodachi Assembly Constituency, at the premises of Sri Kalika Devi Temple in Harugeri Town, Raibagh Taluk, Belgavi District. The event was inaugurated with a ceremonial lighting of the lamp by renowned spiritual thinker Sri Shashikant Guruji. Addressing the gathering, he emphasized the importance of legislature, judiciary, executive, and the media, stating that all four pillars are essential for a strong democracy. He also said that Dr. B.R. Ambedkar, through Article 19 of the Constitution, guaranteed every citizen the fundamental right to freedom of speech and expression. Later, Sri T.S. Ontagudi, lecturer at Siddheshwar Degree College, Harugeri, spoke about the importance of journalism, the role of media in nation building, and contemporary issues affecting society. Renowned pediatrician Dr. Girish Naragun also addressed the gathering. As part of the program, helmets were distributed to the members of the media as a safety initiative. On this occasion, Raibagh Taluk Working Journalists Association President Sri Yelappa Talwar, Ramu Bediger, Halumant Kuri, Shivaya Matapatti, and several other dignitaries were present on the dais. A large number of working journalists also attended the event. Thank you for watching Varsha News 24/7. ಸಂಘ ಅಂತ ಯಾರಿಗೆ ಸಿಗೋದಲ್ಲ ಅಂತ ಪತ್ರಿಕೆಯನ್ನು ಓದಬೇಕಾದ್ರೆ ಬೆಳಗ್ಗೆ ಎಲ್ಲರೂ ಓದುವಂತ ಕಾರ್ಯಕ್ರಮ. ಈಗ ನಾವು ವಿಚಾರ ಮಾಡ್ತೀವಿ, ಓದಕ್ಕಿಂತ ಮೊದಲು ಏನು ಪ್ರತಿಯೊಬ್ಬರು ನಮ್ಮ ಪ್ರೆಷರೈಸ್ ಒಂದು ಎಂಜೈಟಿ, ಪ್ರತಿಯೊಬ್ಬರು ಎದ್ದುಕೊಳ್ಳಿ ಕೆಲಸ ಮಾಡಬೇಕು. ಎದ್ದುಕೊಳ್ಳಿ ಏನು ಮಾಡ್ತು, ಬೆಳಗ್ಗೆ ಅಂತ ಹಣ ಗಳಿಸಿದ್ರೆ ನಾವು ಭಾಳ ಚೆನ್ನಾಗಿಪ್ಪ, ಓದಬೇಕು, ಕೆಲಸ ಮಾಡಬೇಕು, ರೊಕ್ಕ ಗಳಿಸ್ಬೇಕಾಗಿರುತ್ತೆ. ಆದ್ರೆ ಮನೆಗೆ ಬಂದ ಕೂಡಲೇ ಸಂಜೆಗೆ ಏನಾಗೈತಿ, ಹಣ ಇದ್ರೆ ಏನಿಲ್ಲ, ಆದ್ರೆ ನೆಮ್ಮದಿ ಇದ್ರೆ ಮಾತ್ರ ಸಾಧ್ಯ ಅಂತ ವಿಚಾರ ಮಾಡ್ತೀವಿ ಈಗಿನ ಜೀವನದಲ್ಲಿ. ಆದ್ರೆ ಬೆಳಿಗ್ಗೆ ಹಣ ಬೇಕು, ಸಂಜೆಗೆ ನೆಮ್ಮದಿ ಬೇಕು. ಆದ್ರೆ ಬೆಳಿಗ್ಗೆ ಪತ್ರಿಕೆ ಓದಿದಂದ್ರೆ ಜಗತ್ತಿನ, ದೇಶದ, ನಮ್ಮ ರಾಜ್ಯದ ಸುದ್ದಿನ ಓದಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂತ ಕೊಡ್ತಿದ್ದಾರೆ. ಈಗಾಗಲೇ ನಮ್ಮ ಮನೆಯಲ್ಲಿ 10 ಪತ್ರಿಕೆಗಳು ಬರ್ತಾವ. 10 ಪತ್ರಿಕೆಗಳಲ್ಲಿ 5 ಬಂದವು ಅಂದ್ರೆ ನಾವು ಆಚೆಮನೆ ಸೆಕ್ರೆಟರಿ 4 ಕೈಲಿ ಬಂದವ್ ಕೆಳಗೆ, ಅವ್ರು ಕೆಳಗೆ ವಾಕಿಂಗ್ ಹೋಗೋಯ್ತೆ, ಮ್ಯಾಲ ಮನೆಗೆ ಹೋಗುತ್ತೆ. ನಮ್ಮ ಫಾದರ್ 11 ಕೂತಿರ್ತಾರೆ ಮನೆಯಾಗ, 7 ಗಂಟೆಗೆ ಎಲ್ಲ ಪೇಪರ್ ಬಂದಾಗ ತೊಗೊಂಬಂದಿರಿಗೇಶನ್ ಎಲ್ಲ ಪೇಪರ್ ಒಂದೊಂದು 1 ತಾಸು ಹೋಗ್ತಿರ್ತಾರೆ. ಅವ್ರು ಹೇಳಿಗೆ ಅವ್ರು ಹೋಗ್ಬೇಕಂದ್ರೆ ಹಿಂಗೆ ನಮಗೂ ಹೇಳ್ತಿರ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಟಿವಿ ನೋಡೋದು ಭಾಳ ಕಡಿಮೆ. ಎಲ್ಲರೂ ಬೆಳಗ್ಗೆ ಈಗಾದ್ರೆ ನಮ್ಮಲ್ಲಿ ಎಲ್ಲ ಪತ್ರಿಕೆಗಳು ಬರ್ತಾವೆ. 10 ಪತ್ರಿಕೆಗಳನ್ನು ಎಲ್ಲ ಕರೆಕ್ಟ್ ಹೆಡ್ಲೈನ್ ಓದ್ತಿರ್ತಾವೆ. ಪತ್ರಿಕೆ ಏನೇನು ನಾವು ಸಂಪಾದಿಸ್ತಂದ್ರೆ ಸ್ಪೋರ್ಟ್ಸ್ ಅನ್ನು ಕೊಡ್ತೈತಿ, ಮನೋರಂಜನೆ ಎಂಟರ್ಟೈನ್ಮೆಂಟ್ ಕೊಡ್ತಾವ, ಒಂದು ವಿದ್ಯಾರ್ಥಿಯ ಜೀವನವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ಕಳಿಸಿರ್ತಾರೋ. ಯಾವುದೇ ರೋಗಿ ಇರ್ತಂದ್ರೆ, ಬಡ ರೋಗಿ ಇರ್ತಂದ್ರೆ ಅವನ ಒಳ್ಳೆಯ ಮನಸ್ಸಿನ ಬಡ ರೋಗಿನ ಮೇಲೆ ಕೇತಿ ಅವನ ಜೀವನಕ್ಕೆ ಉಪಯೋಗವಂತ ಮಾಡುವಂತ, ಅಥವಾ ಬಡ ರೋಗಿ ದುಡ್ಡು, ಕ್ಯಾನ್ಸರ್ ಪೇಷಂಟ್ ಇರ್ತಾವ, ಅಂತ ದುಡ್ಡು ರೊಕ್ಕ ರೂಪಾಯಿ ಇರಂಗಿಲ್ಲ ಅಂತವ್ರ ಮೇಲೆ ಕೇತಿ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡುವಂತ ಯಾವುದಂದ್ರೆ ಪತ್ರಿಕೋದ್ಯಮ. ನಮ್ಮ ಕರ್ನಾಟಕದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ. ಜುಲೈ 1 ಇದನ್ನು ಆಚರಣೆ ಮಾಡ್ತಾರೆ. ಬಹುಶಃ ಜುಲೈ 1 ಮೊಟ್ಟ ಮೊದಲ ಈ ಪತ್ರಿಕಾ ದಿನಾಚರಣೆ ಆಚರಣೆ ಮಾಡಿದವರು ಯಾರಪ್ಪ ಅಂದ್ರೆ ಶಿವಾಜಿ ಸರ್ ಮೊದಲ ಮಾಡಿದವರು ನಾನಾ ಇರೋದು. ಫಸ್ಟ್ನೇ ದಿವಸಕ್ಕನ ಪತ್ರಿಕಾ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ ಸರ್ ನಾವು. ಇಲ್ಲಿ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುದು. ಯಾಕೆ ನಾವು ಇದನ್ನು ಆಚರಣೆ ಮಾಡಬೇಕು ಅಂದ್ರೆ ಪತ್ರಿಕೆಗಳ ಮಹತ್ವವನ್ನ ಜನತೆಗೆ ತಿಳಿಸಿಕೊಡುವಂತ ಕಾರ್ಯ ಇದು. ನಿಜವಾಗಿಯೂ ಇವತ್ತು 30ನೇ ತಾರೀಕು ಈ ಕಾರ್ಯಕ್ರಮವನ್ನ ಮಾಡಿದರೂ ಕೂಡ ಬಹಳ ಮುತುವರ್ಜಿ ವಹಿಸಿ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ಹಾರುಗೇರಿ ಪತ್ರಕರ್ತರಿಗೆ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಎಲ್ಲ ನಮ್ಮ ತಾಲೂಕಿನ ವರದಿಗಾರರು ಕೂಡ ಇಲ್ಲಿ ಆಗಮಿಸಿದ್ದೀರಿ, ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ಸಮಾಜದ ಮುನ್ನಡೆಯಲ್ಲಿ ಪತ್ರಕರ್ತರ ಪಾತ್ರವನ್ನ ಏನ್ ಮಾಡೋದಪ್ಪ ಅಂದ್ರೆ ಗುರುತಿಸೋದು. ಪತ್ರಕರ್ತರು ಯಾವ ರೀತಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಿಳಿಸಿಕೊಡುವಂತ ಕಾರ್ಯವನ್ನ ಮಾಡೋದು. ಅಷ್ಟೇ ಅಲ್ಲದೆ ಕನ್ನಡ ಪತ್ರಿಕೋದ್ಯಮದ ಆದ್ಯ ಪ್ರವರ್ತಕ ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರೊಬ್ಬರು ಆಗೋಗ್ಯಾರ. ಹರ್ಮನ್ ಮೊಗ್ಲಿಂಗ್ ಅನ್ನುವಂಥವ್ರು ಎಂತ ಅದ್ಭುತ ಕಾರ್ಯವನ್ನ ಮಾಡಿದ್ರಪ್ಪ ಅಂತಂದ್ರೆ 1843 ಜುಲೈ 1
ಮಂಗಳೂರು ಸಮಾಚಾರ ಅನ್ನುವಂಥ ಪತ್ರಿಕೆಯನ್ನು ಹುಟ್ಟುಹಾಕಿದ್ರು. ಆವಾಗ ಈ ಬರವಣಿಗೆ ಈಗೆಲ್ಲ ವಾಟ್ಸಪ್, ಫೇಸ್ಬುಕ್, ಕಂಪ್ಯೂಟರ್ಗಳು ಬಂದಾವ. ಅವಾಗಿಷ್ಟು ಅನುಕೂಲತೆಗಳು ಏನಾಗಿರ್ಲಿಲ್ಲಪ್ಪ ಅಂದ್ರೆ ಇರಲಿಲ್ಲ. 1843 ಜುಲೈ 1ರಂದು ಮಂಗಳೂರು ಸಮಾಚಾರ, ಅದರ ಬೆಲೆ ಎಷ್ಟಿತ್ತು ಅಂದ್ರೆ ಬರೀ ಒಂದು ದುಡ್ಡಿನ ಪಾಕ್ಷಿಕ ಪತ್ರಿಕೆಯನ್ನ ಕಲ್ಲಚ್ಚಿನಲ್ಲಿ ಮುದ್ರಿಸಿ, ನೋಡ್ರಿ ಎಷ್ಟು ಕಷ್ಟ, ಕಲ್ಲಚ್ಚಿನೊಳಗೆ ಮುದ್ರಿಸಿ ಕನ್ನಡಿಗರಿಗೆ ಪತ್ರಿಕೆಯ ರುಚಿ ತೋರಿಸಿದ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರು ಹರ್ಮನ್ ಮೊಗ್ಲಿಂಗ್ರವರು ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಇವತ್ತು ನಾಡಿನೊಳಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಏನು ಕೆಲಸ ಮಾಡ್ತದ, ಪತ್ರಿಕಾ ರಂಗ, ಮಾಧ್ಯಮ ರಂಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ. ನಾನೊಂದು ಕೆಲವು ವಿಚಾರಗಳನ್ನು ನೇರವಾಗಿ ಮಾತನಾಡ್ತೀನಿ. ಒಬ್ಬ ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅಂತ ಹೇಳಿ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಪೊಲೀಸರ ಬೋಟೆಗೆ ಬಂತು 47ರ ಸ್ವಾತಂತ್ರ್ಯ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದೊಳಗೆ ಒಂದು ವಿಧಿಯನ್ನು ಕೊಟ್ಟಾರ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಧಿಯು 19 ಕ್ಲಾಸ್ 1 ಕ್ಲಾಸ್ ಅಂತ 19ನೇ ವಿಧಿ. ನಾವು ಮುಕ್ತವಾಗಿ ಎಲ್ಲ ಬೇಕಾದ್ರೂ ಸ್ವತಂತ್ರವಾಗಿ ಮಾತನಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಾರ. ಇವತ್ತು ಈ ಭೂಮಿಯೊಳಗ ಮುಕ್ತವಾಗಿ ಸಾಮಾನ್ಯ ಮನುಷ್ಯ ಸಹಿತ ವ್ಯವಸ್ಥೆ ವಿರುದ್ಧ ಮಾತನಾಡ್ತಕ್ಕಂಥದ್ದು, ಆತನ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಸಂವಿಧಾನ ಹೆಂಗದ, ಆ ಸಂವಿಧಾನದಷ್ಟು ಶಕ್ತಿ ಯಾರಿಗದ ಈ ನಾಡಿನೊಳಗದ ಅಂತಂದ್ರ ಅದು ಪತ್ರಿಕಾ ರಂಗ ತಮ್ಮ ಪೆನ್ನಿನೊಳಗ ಶಕ್ತಿ. ಅದು ನಿಮ್ಮಿಂದ ಏನು ಬದಲಾವಣೆ ಆಗಬೇಕು ಅಂದ್ರ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗ್ಬೇಕು, ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು. ಈ ನಾಡಿನೊಳಗೆ ರೈತರಿಗೆ ಒಂದು ಬೆಲೆ ಬರ್ತಕ್ಕಂಥದ್ದಾಗಬೇಕು, ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದಾಗಬೇಕು, ಹಿರಿಯರಿಗೆ ಆದ್ಯತೆ ಸಿಗಬೇಕು, ಮಹಿಳೆಯರಿಗೆ ಆದ್ಯತೆ ಸಿಗಬೇಕು. ಯಾರು ಸಮಾಜದೊಳಗೆ ಬಿದ್ದಿರ್ತಾರಲ್ಲ ಅವ್ರನ್ನ ಎತ್ತುವಂತ ಕೆಲಸ ನಾವು ಮಾಡ್ತೀವಿ ಅಂತ ಬಹಳಷ್ಟು ಜನ ಭಾಷಣವನ್ನ ಮಾಡ್ತಾರ. ಅದರ ನಿಜವಾಗ್ಲೂ ಅಂತ ಕಾಯಕವನ್ನ ಮಾಡ್ತಕ್ಕಂಥ ನಿಜವಾದ ಕಾಯಕ ಯೋಗಿಗಳು ಯಾರಂತಂದ್ರೆ ಅದು ಪತ್ರಕರ್ತರಿಂದ ಮಾತ್ರ ಸಾಧ್ಯ. ಇವತ್ತಿಲ್ಲೇ ಬಹಳಷ್ಟು ಜನ ಸಣ್ಣಕ್ಕಿನವರಾಗಿರ್ಬೋದು, ಬಡಿಗೆಯರಾಗಿರ್ಬೋದು, ಬಿರಾದರಾಗಿರ್ಬೋದು, ಕಾಂಬಳಿಯವರಾಗಿರ್ಬೋದು, ಹಿರಿಯರಾಗಿರ್ತಕ್ಕಂಥ ಕಟ್ಟಿಯವರಾಗಿರ್ಬೋದು, ಎಲ್ಲ ಮಾಧ್ಯಮದವರು ಬಹಳಷ್ಟು ಜನ, ನಮ್ಮ ಶಿವಾಜಿ ಮೇತ್ರಿಯವರು, ಹಿರೇಮಠರುಗಳು ಎಲ್ಲರೂ ನಮ್ಮವರಿದ್ದೀರಿ ಬಳಗದು. ನೀವು ಮಾಡ್ತಕ್ಕಂಥ ಕಾರ್ಯ ಸಾಮಾನ್ಯ ಅಲ್ಲ. ಅದ್ರ ಒಂದು ಮಾತನ್ನ ಹೇಳ್ತೀನಿ, ಪತ್ರಕರ್ತರ ಕಾರ್ಯ ಯಾವುದು ಅಂತಂದ್ರ ಬರೇ ನಾವು ಇಂಟ್ರೊಡಕ್ಷನ್ ಮಾಡಿ ಕಾನ್ಕ್ಲೂಷನ್ ಮಾಡಿ ಹೋಗ್ತಕ್ಕಂಥದ್ದಾಗಲ್ಲ. ಯಾವುದೇ ವಿಷಯವನ್ನ ಕ್ರಿಟಿಸೈಸ್ ಅಂದ್ರೆ ವಿಮರ್ಶಾತ್ಮಕವಾಗಿ ಬರವಣಿಗೆ ರೂಪದೊಳಗೆ ಬರಬೇಕಾಗಿದೆ. ಇಲ್ಲಿ ನಿರ್ಮಾಣಗಳು ಕೆಲವು ವ್ಯವಸ್ಥೆ ಹೆಂಗದ ಅಂತಂದ್ರ ಯಾರ ಧ್ವನಿಯನ್ನ ಎತ್ತೋದಿಲ್ಲ, ಯಾರ ನೇರವಾಗಿ ಪ್ರಶ್ನೆ ಮಾಡೋದಿಲ್ಲ, ಅಂತ ವ್ಯಕ್ತಿಗಳನ್ನ ಇವತ್ತು ಸ್ವಾಸ್ಥ್ಯ ಸಮಾಜ ಕೆಲವು ಭ್ರಷ್ಟ ವ್ಯವಸ್ಥೆಗಳು ತುಳಿತಕ್ಕಂಥ ಕಾರ್ಯ ಇವತ್ತು ನಡೀತಾ ಇದೆ, ತಮಗೆಲ್ಲ ಗೊತ್ತದ. ಅದೆಲ್ಲವನ್ನ ಮೆಟ್ಟಿ ನಿಂತು ಒಬ್ಬ ಸಾಮಾನ್ಯ ವ್ಯಕ್ತಿಗೂ ನ್ಯಾಯ ಸಿಗಬೇಕಂತಂದ್ರ ಡಾಕ್ಟರ್ BR ಅಂಬೇಡ್ಕರ್ ಹೇಳದಂಗ ಮೈ ಮ್ಯಾಗ ಹರದ ಬಟ್ಟೆ ಇರ್ಲಿ ಸಹಿತ ಕೈಯೊಳಗೆ ಗ್ರಂಥ ಇರ್ಲಿ, ಪುಸ್ತಕ ಇರ್ಲಿ ಅಂತ ಏನ್ ಹೇಳ್ಯಾರಲ್ಲ, ಈ ಪೆನ್ನಿನೊಳಗೆ ಬಹಳ ಶಕ್ತಿ ಅದ. ಇವತ್ತು ರಾಜ್ಯದೊಳಗೆ KPSC ಒಬ್ಬ KPSC ಸಂಸ್ಥೆ ಅಧ್ಯಕ್ಷರನ್ನ ಮುಖ್ಯಮಂತ್ರಿಗಳು ಸಸ್ಪೆಂಡ್ ಮಾಡಲಿಲ್ಲ, ಅದರ ರಾಜ್ಯಪಾಲರು ಸಸ್ಪೆಂಡ್ ಮಾಡಿದ್ರು ಭ್ರಷ್ಟಾಚಾರಕ್ಕಾಗಿ. ಅದಾಗಬೇಕು ಅಂತಂದ್ರೆ ನಾವು ಮುಖ್ಯಮಂತ್ರಿಗೆ ಬೆಂಗಳೂರೊಳಗೆ ಹೋಗಿ ಮನವಿ ಕೊಟ್ಟಾಗ ತಾವೆಲ್ಲ ಮಾಧ್ಯಮದವರು ರಾಜ್ಯಾದ್ಯಂತ ವಿಸ್ತಾರ ಮಾಡಿದಾಗ ನಾವು ಹೇಳಿದೀವಿ 1 ಲಕ್ಷ ಜನರನ್ನು ತಗೊಂಡು KPSC ಮುಂದೆ ನಿರಂತರ ಹೋರಾಟ ಮಾಡ್ತೀವಿ ಅಂತಂದಾಗ ಮೊದಲು ಬಂದದ ನಿಮ್ಮ ಮಾಧ್ಯಮದವರು. ಆ ಮಾಧ್ಯಮದ ವಿಷಯ ಎಲ್ಲಾ ಪ್ರಸ್ತಾಪ ಆದಾಗ ರಾಜ್ಯಪಾಲರ ಗಮನಕ್ಕೆ ಬಂದಾಗ ಮುಖ್ಯಮಂತ್ರಿಗಳನ್ನ ಮೀರಿ ರಾಜ್ಯಪಾಲರು ಸಸ್ಪೆಂಡ್ ಮಾಡ್ತಾರಂದ್ರೆ ಪೆನ್ನಿಗೆ, ಪತ್ರಿಕೆಗೆ, ಮಾಧ್ಯಮಕ್ಕಂತ ಒಂದು ಶಕ್ತಿ ಅದ. ಅದು ನಿರಂತರವಾಗಿರಬೇಕು. ಒಂದು ಮಾತಲ್ಲಿ ನಾನು ಮಾತು ಮುಗಿಸ್ತೀನಿ.